ಆದ್ರೆ ಇಲ್ಲಿ ಈ ವ್ಯಾಪ್ತಿಗೆ ಬಂದೇ ಬರ್ತಾರ ಇವಾಗ. ಹೌದು ಹೌದು. ಹೀಗಾಗಿ ಏನು ಅಂತಂದ್ರೆ ಇದ್ರ ಬಗ್ಗೆ ತನಿಖೆ ಆಗಬೇಕು. 98ರ ಭೂಸ್ವಾಧೀನಕ್ಕೆ 2015ರ ಡಿನೋಟಿಫಿಕೇಶನ್ ನೀವು ಅನ್ವಯಿಸ್ತಾ ಇದ್ದೀರಿ. ಮಾಲೀಕರೇ ಅಲ್ಲದವರು, ಮಾಲೀಕರೇ ಅಲ್ಲದಿರುವಂತವ್ರು ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಗುಜರಾಯಿಸ್ತಾರೆ. ಮಾಲೀಕರೇ ಅಲ್ಲದವರಿಗೆ ನೀವು ಡಿನೋಟಿಫೈ ಮಾಡ್ಕೊಡ್ತೀರಿ ಜಮೀನನ್ನ. ಇನ್ನೆಷ್ಟು ತನಿಖೆಗಳು, ಇನ್ನೆಷ್ಟು ಸಂಗತಿಗಳು ಬೇಕು ತನಿಖೆ ಮಾಡಲಿಕ್ಕೆ? ರಾಘವನ್ ಈ ಪ್ರಶ್ನೆ ಇಡ್ತಾ ಇದ್ದಾರೆ. ಸಿಎಂ ಮತ್ತು ಈ ಘಟನೆಗೆ ಸಂಬಂಧ ಏನು ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ DCM ಆಗಿದ್ರು ಅಥವಾ CM ಆಗಿದ್ರು? ಹೌದು, DCM ಆಗಿದ್ರು ಅಥವಾ ವಿರೋಧ ಪಕ್ಷದ ನಾಯಕರಾಗಿದ್ರು. ಕರೆಕ್ಟ್ ಕರೆಕ್ಟ್. ಇಲ್ಲಿ ಅದಕ್ಕೊಂದು ಪಾಯಿಂಟ್ ಹೇಳ್ತಾರೆ, ಅನುಚಿತ ಅನುಕೂಲ ಪಡೆಯೋದಕ್ಕೆ ಅಧಿಕಾರಿ ಮೇಲೆ ಪ್ರಭಾವವನ್ನ ಬಳಸಿದ್ರೆ ಅದು ಅಪರಾಧದ ವ್ಯಾಪ್ತಿಗೆ ಬರ್ತದ್ದು ಅಂತ. ಅವರು ಮುಖ್ಯಮಂತ್ರಿಗಳಾಗಿರ್ಲಿ, ಸಚಿವ ಆಗಿರ್ಲಿ, ಅಥವಾ ಸಚಿವ ಆಗಿದ್ರು ಕೂಡ ತನ್ನ ಇಲಾಖೆ ಬಿಟ್ಟು ಬೇರೆ ಇಲಾಖೆಯಲ್ಲಿ ಏನಾದ್ರೂ ಪ್ರಭಾವ ಬೀರಿದ್ರೂ ಕೂಡ ಸೆಕ್ಷನ್ 7ರ ಅಡಿ ಅಂತಂದ್ರೆ PC ಆಕ್ಟ್ 7ರ ಅಡಿ ಅದು ಅಪರಾಧ. ಸಾರ್ವಜನಿಕ ಆಡಳಿತದಲ್ಲಿ ಪಾವಿತ್ರ್ಯತೆ ತರೋದಕ್ಕೆ ಈ ಕಾಯ್ದೆಯನ್ನು ರಚಿಸಲಾಗಿದೆ. ಅದು ಆ ಪಾವಿತ್ರ್ಯತೆಯನ್ನ ಮೀರಿ ಇವರು ವರ್ತಿಸಿದ್ರೆ, ಅವರು DCM ಆಗಿದ್ರು, ಮೈಸೂರು ಏನು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು, ಅಥವಾ ಮೂಡ ಅವರ ಅಂಡರ್ ಬರ್ತಾ ಇತ್ತೋ ಮತ್ತೊಂದು, ಅದೆಲ್ಲ ಅಲ್ಲ. ಬೇರೆ ಇಲಾಖೆಯಲ್ಲಿ ಅವ್ರು ಏನಾದ್ರು ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಅಧಿಕಾರಿ ಮೇಲೆ ಏನಾದ್ರು ಅವರು ಒತ್ತಡ ಹಾಕೋ ಪ್ರಯತ್ನ ಪಟ್ಟರು ಕೂಡ ಅದು ಅಪರಾಧ ಅನ್ನುವಂಥದ್ದನ್ನ ಬಿಂಬಿಸುವಂತ ಪ್ರಯತ್ನ, ಕನ್ವಿನ್ಸ್ ಮಾಡೋ ಪ್ರಯತ್ನ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಯಾವುದೇ ಒಬ್ಬ ಮಂತ್ರಿ ಅದು ಇನ್ನೊಂದು ಇಲಾಖೆಯ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನಾದ್ರೂ ಪರಿಣಾಮ ಬೀರುವಂತ ಕೆಲಸ ಮಾಡಿದ್ರು ಕೂಡ ಅದು ಕೂಡ ಅಪರಾಧದ ವ್ಯಾಪ್ತಿಗೆ ಬರುತ್ತೆ. ಇದನ್ನ ತಡೆಗಟ್ಟಕ್ಕೋಸ್ಕರ ಇದನ್ನ ಮಾಡಿರೋದು. ಹೌದು ಹೌದು, ಅದನ್ನ ಹೇಳುವಂತ ರೀತಿ. ಹೌದು. ಆಮೇಲೆ ಇನ್ನೊಂದು ಪಾಯಿಂಟ್ ರಂಗನಾಥ್, ನೀವು ಆಗ್ತಾನೆ ಹೇಳ್ತಾ ಇದ್ದ ಹಾಗೆ ನೀವು ಸರ್ಕಾರನೇ ಇದ್ರ ಬಗ್ಗೆ ತನಿಖೆ ಅಗತ್ಯತೆ ಇದೆ ಅಂತೇಳಿ ನೀವು ಹೇಳಿದಾಗ ಒಂದು ಆಯೋಗ ರಚಿಸಿದೆ. ಈಗ ಸರ್ಕಾರ ಈಗ ಆಲ್ರೆಡಿ ಆಯೋಗ ರಚಿಸಿದೆ. ಈಗಿರುವಂತ ಸಂದರ್ಭದಲ್ಲಿ ಈಗ ರಾಜ್ಯಪಾಲರು 17A ಅಡಿ ಅನುಮತಿ ಕೊಟ್ಟಿರೋದು ಇಲ್ಲಿ ಏನ್ ತಪ್ಪುಂಟು? ಅಲ್ಲಿ ಏನೂ ತಪ್ಪೇ ಇಲ್ಲ, ಬಹಳ ಪಾರದರ್ಶಕವಾಗಿದೆ ಅಂತ ಹೇಳಿ ಏನಾದ್ರು ರಾಜ್ಯಪಾಲರು ಆ ನಂತರನೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೆ ಓಕೆ. ನೀವೇ ಆಯೋಗ ರಚಿಸಿದೀರಾ, ಅಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ. ಈಗ ರಾಜ್ಯಪಾಲರು 17A ಅಡಿ ಕೊಟ್ಟಿರುವಂತ ಅನುಮತಿಯನ್ನ ನೀವು ಸರಿ ಇಲ್ಲ ಅಂತ ಹೇಳಿದ್ರೆ ಇದು ಹೆಂಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ತುಂಬಾ ಅದ್ಭುತವಾದಂತ ಚರ್ಚೆಗಳಾಗ್ತಾ ಇದೆ, ತುಂಬಾ ಅದ್ಭುತವಾದಂತ ಪಾಯಿಂಟ್ಗಳು ನೀಡ್ತಾ ಇದ್ದಾರೆ. CM ಲಿಂಕ್ ಏನು ಅನ್ನುವಂತ ಪ್ರಶ್ನೆ ಬರುತ್ತೆ. CM ಲಿಂಕ್ ಏನು ಅಂತ ಕೇಳ್ತಾ ಇದ್ದೀರಿ ಮಹಾಸ್ವಾಮಿಗಳೇ. ಇದ್ರಲ್ಲಿ ಲಿಂಕ್ ಇದೆ, ಹೌದು, CM ಲಿಂಕ್ ಇಲ್ದೇನೆ ಆಗುತ್ತಾ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ KG ರಾಘವನ್. ಸಿದ್ದರಾಮಯ್ಯ ಪಾತ್ರ ಇದರಲ್ಲಿರುವಂಥದ್ದು ನಿಶ್ಚಿತ. ಇದು ರಾಘವನ್ ಅವರ ವಾದ. ಹೇಗೆ ಅಧಿಕಾರ ದುರುಪಯೋಗ ಆಗಿದೆ ಅನ್ನೋದನ್ನ ಪಾಯಿಂಟ್ ಎಳೆಯಾಗಿ ರಾಘವನ್ ಅದನ್ನ ನ್ಯಾಯಾಧೀಶರ ಮುಂದಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನಿಖೆಯ ಅಗತ್ಯತೆಯನ್ನ, ತನಿಖೆಯ ಅವಶ್ಯಕತೆಯನ್ನ ಒತ್ತಿ ಹೇಳ್ತಾ ಇದ್ದಾರೆ. ರಾಜ್ಯಪಾಲರ ನಿರ್ಧಾರ ಸರಿ ಇದೆ, ಹಿಂಗಾಗಿ ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಿದೆಯಲ್ಲ ಅದಕ್ಕೆ ನೀವು ತಡೆ ಒಡ್ಡಬಾರದು ಅನ್ನುವಂಥದ್ದು ರಾಘವನ್ ಅವರ ವಾದ. ಮೊದಲು ಹೇಳಿದಾಗೆ ಪದೇ ಇಲ್ಲಿ ತಪ್ಪಾಗಿದೆ. ಆಮೇಲೆ ಇನ್ನೊಂದು ವಿಚಾರವನ್ನ 1998ರ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ 2015ರ ನೋಟಿಫಿಕೇಶನ್ ಅನ್ನ ಅನ್ವಯಿಸಿದೀರಾ. ಅಂದ್ರೆ ನಮ್ ಜಮೀನು ಈಗೇನೋ ನಮ್ದು ನಿಮ್ದು ಒಂದು ಜಮೀನ್ ಇದೆ, ಏನೋ ಒಂದು ಪುರಸಭೆನೋ ನಗರಸಭೆನೋ ಅಥವಾ ಈ ತರದ ಮೂಡ ಇವ್ರು ಬಂದ್ಕೊಂಡ್ಬಿಟ್ಟು ಅಕ್ವೈರ್ ಮಾಡ್ಕೊಂಡ್ರೆ ಆ ಟೈಮ್ನಲ್ಲಿ ನಮ್ಗೆ ಏನ್ ಪರಿಹಾರ ಕೊಡ್ಬೇಕು ಅದನ್ನ ಪಡ್ಕೊಬೇಕು. ಆದ್ರೆ 98ರಲ್ಲಿ ಇವ್ರು ಕೊಟ್ಟಿರುವಂತ ಜಮೀನಿಗೆ ಇವರು 2015ರ ನೋಟಿಫಿಕೇಶನ್ ಅನ್ನ ಇಲ್ಲಿ ಅನ್ವಯ ಮಾಡಿದ್ದಾರೆ ಅಂತ ಅಂದ್ರೆ ಹೇಗಿದು ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಮಾಲೀಕರೇ ಅಲ್ಲದವರಿಗೆ ಡಿನೋಟಿಫಿಕೇಶನ್ ಅನ್ನ ಮಾಡಿದ್ದೀರಾ, ಇದು ಮೊದಲ ತಪ್ಪು. ಕಡಿಮೆ ಬೆಲೆ ಜಮೀನಿಗೆ ಅತಿ ಹೆಚ್ಚಿನ ಪರಿಹಾರ ನೀಡಿದ್ದೀರಾ. ತನಿಖೆ ನಡೆಸಕ್ ಇನ್ನೆಷ್ಟು ಸಂಗತಿ ಬೇಕು ನಿಮ್ಗೆ? ಆಮೇಲೆ ಎಲ್ಲ ಟೈಮ್ನಲ್ಲೂ ಒಂದೋ ಇವರು ಮುಖ್ಯಮಂತ್ರಿಗಳಾಗಿದ್ರು, ಇಲ್ಲ ಅಂತಂದ್ರೆ ಉಪಮುಖ್ಯಮಂತ್ರಿಗಳಾಗಿದ್ರು. 2017ರಲ್ಲಿ 50-50 ಕೊಡೋದಕ್ಕೆ, ಸಮ್ಮತಿ ನೀಡೋದಕ್ಕೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಆಗ ಸಿದ್ದರಾಮಯ್ಯನವರು CM ಆಗಿದ್ರು. 50-50ರ ಏನು ಇದರಲ್ಲಿ ಪರಿಹಾರದ ರೂಪದಲ್ಲಿ ಕೊಡುವಂತ ನಿಟ್ಟಿನಲ್ಲಿ ಇವ್ರೇನ್ ಡಿಸಿಷನ್ಗೆ ಬಂತು ಮೂಡ, ಅವಾಗ ಇವ್ರ ಪತ್ನಿಗೆ ಆ ನಂತರದಲ್ಲಿ ಕೊಟ್ಟಿರ್ಬೋದು, ನಿಮ್ದು ಅಪ್ರೂವ್ ಆಗಿದೆ ಅಂತ ಆ ನಂತರದಲ್ಲಿ ಹೇಳಿರ್ಬೋದು. ಬಟ್ ಇಂಥದ್ದೊಂದು ಡಿಸಿಷನ್ ತಗೊಳ್ಳುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಸಿದ್ದರಾಮಯ್ಯನವರು. ನಂತರ 2022ರಲ್ಲಿ 50-50 ಹಂಚಿಕೆಯನ್ನ ನಿಲ್ಲಿಸಲಾಯಿತು ಅನ್ನುವಂಥದ್ದಿದೆ. ಸ್ನೇಹಮಯಿ ಕೃಷ್ಣ ಪರ KG ರಾಘವನ್ ಅವರಿಗೆ ಜಡ್ಜ್ ಅವರು ಪ್ರಶ್ನೆ ಮಾಡ್ತಾರೆ, 2022 ನಂತರ ನಿಲ್ಲಿಸಲಾಗುವಂಥದ್ದು ಇದೆಯಲ್ಲ ಅಂತೇಳಿ. 50-50 ಅಡಿ ಬೇರೆಯವರಿಗೂ ಜಮೀನು ಹಂಚಿಕೆ ಮಾಡಲಾಗಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಅದನ್ನು ಕೂಡ ಇಲ್ಲಿ ಜಡ್ಜ್ ಮಾಡಿದ್ದಾರೆ. ಸೊ ಜಡ್ಜ್ ಕೂಡ ತಮಗಿರುವಂತ ಎಲ್ಲ ಅನುಮಾನಗಳೇನಿದೆ, ಗುಮಾನಿಗಳೇನಿದೆ, ಇವತ್ತು ರಾಘವನ್ ಅವರು ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಕೇಳಿ ಪರಿಹರಿಸಿಕೊಳ್ಳುವಂಥದ್ದಿದೆ. ಆ ಸಂದರ್ಭದಲ್ಲಿ ಒಂದು ಕ್ಲಿಯರ್ ಆಗಿ ಹೇಳಿರುವಂಥದ್ದು ಏನಂದ್ರೆ 98ರ ಡಿನೋಟಿಫಿಕೇಶನ್ ಆಗಿರುವಂತ ಜಾಗಕ್ಕೆ ಸಂಬಂಧಪಟ್ಟಂಗೆ ಇವರು ಪರಿಹಾರ ಕೊಟ್ಟಿರುವಂಥದ್ದು 2017ರ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂಗೆ ಕೊಟ್ಟಿದಾರಲ್ಲ, ಈ ತಪ್ಪು ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಒಂದು,
ಎರಡನೇದಾಗಿ ಈ ಒಟ್ಟು ಹಗರಣಗಳು ಏನೇನೋ ಆಯಾ ಸಂದರ್ಭದಲ್ಲಿ ಆಗಿದೆ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೋ ಸಿದ್ದರಾಮಯ್ಯನವರು DCM ಆಗಿದ್ದರು, ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳಾಗಿದ್ದರು. ಹೀಗಾಗಿ ಅವರ ಒಂದು ಸೂಚನೆಯಂತೆ ಆಗಿರ್ಬೋದು, ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿರ್ಬೋದು, ಅವ್ರ ಕುಟುಂಬನ ಮತ್ತೊಂದು ಈ ರೀತಿಯಾದಂಥದ್ದು ಒಂದು ವಿಚಾರವನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಜಡ್ಜ್ ಕೂಡ ಕೇಳ್ತಾರೆ 2022 ನಂತರದಲ್ಲಿ 50-50 ಅನುಪಾತದಲ್ಲಿ ಜಮೀನು ಹಂಚಿಕೆ ಆಗುವಂಥದ್ದನ್ನ ನಿಲ್ಲಿಸಲಾಯ್ತಾ ಹೌದಾ ಅನ್ನುವಂಥದ್ದು. ಅದಕ್ಕೂ ಕೂಡ ವಕೀಲರುಗಳು ಉತ್ತರ ಕೊಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಕೇಳ್ತಾ ಹೋಗೋಣ. ಬಟ್ ಒಂದು ವಿಚಾರ ಅಂತ ಅಂದ್ರೆ, ಒಂದು ಮಾಲೀಕರೇ ಅಲ್ಲದಂತ ವ್ಯಕ್ತಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಮಾಡಿರುವಂಥದ್ದು. ಎರಡನೇದಾಗಿ 1998ಕ್ಕೆ ಸಂಬಂಧಪಟ್ಟ ಹಾಗಿನ ಏನು ಭೂಮಿಯನ್ನ ವಶಪಡಿಸ್ಕೊಂಡಂಥದಕ್ಕೆ 2015ರ ನೋಟಿಫಿಕೇಶನ್ ಪ್ರಕಾರವಾಗಿ ಪರಿಹಾರ ಕೊಟ್ಟಿರುವಂಥದ್ದು. ಇಷ್ಟು ಇನ್ನೊಂದು ಮೀರಿನೂ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ತನಿಖೆಗೆ ಇನ್ನೆಷ್ಟು ವಿಚಾರಗಳು ಬೇಕಿದೆ, ಇನ್ನೆಷ್ಟು ಗುಮಾನಿಗಳು ಬೇಕಿದೆ, ಇದ್ರ ಬಗ್ಗೆ ತನಿಖೆ ಆಗಲೇಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಇಲ್ಲಿ ರಾಘವನ್ ಅವರು ವಾದ ಹೂಡುವಂತ ಎಸ್ ಪಾಯಿಂಟ್ ಅನ್ನ ಇಡ್ತಾ ಇದ್ದಾರೆ. ಅದನ್ನ ಬಹಳ ಗಮನಿಸಬೇಕು ನಾವು. ಆರಂಭದಿಂದ ಇಲ್ಲಿ ತನಕ ಏನೇನಾಯ್ತು ಇದಕ್ಕೆ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ ಅಂದ್ರೆ ಇದು ಸಿದ್ದರಾಮಯ್ಯವರ ಬೆಂಬಲ ಇಲ್ಲದೇ ಆಗ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಏನು ಅಂದ್ರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ಆಯಕಟ್ಟಿನ ಜಾಗದಲ್ಲಿ ಇದ್ರು. ಒಂದು ಹಂತದಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಇನ್ನೊಂದು ಹಂತದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಇನ್ನೊಂದು ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಇವರು ಗಮನಕ್ಕೆ ತರದೇ ಈಗ ಹೇಳ್ತಾರೆ ಏನು ಅಂದರೆ ಇದಕ್ಕೂ ಅದಕ್ಕೂ ಸಂಬಂಧ ಏನು ಅನ್ನುವಂಥ ಮಾತನ್ನು ನೀವು ಕೇಳ್ತಾ ಇದ್ದೀರಿ. ಆದರೆ ಇದು ಸಂಬಂಧ ಇಲ್ಲದೇ ಆಗಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಈ ಜಾಗವೇ ಇಲ್ಲದಂಥ ಜಾಗ, ಮಾಲೀಕರೇ ಇಲ್ದಿರುವಂಥ ಮಾಲೀಕರು, ಅವರು ಅಪ್ಲಿಕೇಶನ್ ಗುಜರಾತ್ ಕೊಡುವಂಥ ರೀತಿ. ದೇವರಾಜಿಗೆ ಏನು ಸಂಬಂಧ? ದೇವರಾಜು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮೀನಿನ ಮಾಲೀಕನೇ ಅಲ್ಲ. ತಮ್ಮದೇನು ಇಲ್ಲ ಅಂಥೇಳಿ ತಮ್ಮನಿಗೆ ಕೊಟ್ಟಿರುವಂಥವ್ರು ಇದ್ದಕ್ಕಿದ್ದಂಗೆ ಮಾಲೀಕರಾಗ್ಬಿಡ್ತಾರೆ. ಅವರು ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಅಪ್ಲಿಕೇಶನ್ ಗುಜರಾಯಿಸ್ಕೊತಾರೆ. ಅದೆಲ್ಲವೂ ಕೂಡ ತರಾತುರಿಲಾಗುತ್ತೆ. ಅದಾದಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಆ ಜಮೀನನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅರಿಶಿಣ ಕುಂಕುಮದ ಹೆಸರಲ್ಲಿ, ಬಾಗಿನ ರೂಪದ ಹೆಸರಲ್ಲಿ ತಮ್ಮ ತಂಗಿ ಕೊಡ್ತಾರೆ. ತಂಗಿ ಕೊಟ್ಟಾದಮೇಲೆ ಅದು ಇವರು ವ್ಯಾಪ್ತಿಗೆ ಬರುತ್ತೆ. ಬಂದಾದಮೇಲೆ ಏನೊಂದು ಇವರು ಬದಲಿ ನಿವೇಶನಕ್ಕೋಸ್ಕರ ಅರ್ಜಿ ಸಲ್ಲಿಸ್ತಾರೆ.